ನಮಸ್ಕಾರ. ಏನು ಈ ದಿನ ಮುಳಬಾಲ್ ತಾಲೂಕಿನ ರೋಟರಿ ಮುಳಬಾಲ್ ಸೆಂಟರ್ಗೆ ಒಂದು ಶುಭ ದಿನ. ಯಾಕಂದ್ರೆ ಈ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಡಿಸಿ ಆದ ಶ್ರೀಧರ್ ಸರ್ ಅವರು, ಅದೇ ರೀತಿ ಆಮು ಲಕ್ಷ್ಮಯ್ಯ ಸರ್, ನಮ್ಮ ಕೋಲಾರ ಸುಧಾಕರ್ ಸರ್ ಅವರು ಮತ್ತು ರೋಟರಿ ಮುಳಬಾಲ್ ಸೆಂಟರ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು, ಕಾರ್ಯದರ್ಶಿ ಅಂತ ರಘುನಾಥ್ ಅವರು, ಕೋಲಾರ ನಂದಿನಿ ರೋಟರಿ ಅಧ್ಯಕ್ಷರಾದ ದೇವಲ್ಲಿ ಶಂಕರನ್ ಅವರು ಮತ್ತು PS ಶಂಕರನ್ ಅವರು ಮತ್ತು ಚಂದ್ರಶೇಖರ್ ಸರ್ ಮತ್ತು KSP ಪ್ರಭಾಕರ್ ಅವರು ಮತ್ತು ನಮ್ಮ ಹಿರಿಯರು, ನಮ್ಮ ಮಾರ್ಗಸೂಚಿಯಲ್ಲಿ ರೋಟರಿ ಇದರಲ್ಲಿ ರವೀಂದ್ರ ಸರ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ರವೀಂದ್ರ ಸರ್ ಅವರು ಮತ್ತು ಅದೇ ರೀತಿ ನಮ್ಮ KC ಶಂಕರ್ ಸರ್, SVT ಶಂಕರ್ ಸರ್ ಮತ್ತು KMS ಶಂಕರ್ ಸರ್ ಮತ್ತು ಶಂಕರ್ ಪ್ರಸಾದ್ ಸರ್ ಮತ್ತು KMS ಶಂಕರ್ ಸರ್ ಎಲ್ಲರೂ ಮತ್ತು ಎಲ್ಲ ಫಲಾನುಭವಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೋಟರಿ ಮುಳಬಾಲ್ ಸೆಂಟರ್ ಅಂದ್ರೆ ಒಂದು ಹಿಸ್ಟ್ರಿ ಇದೆ ಸರ್. ಹಿಸ್ಟ್ರಿ ಅಂದ್ರೆ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ಎಲ್ಲಾ ಸದಸ್ಯರು ಬಂದು ಒಂದಾಗಿ ಬಂದು ಆ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತೊಂದು ರೋಟರಿ ಅಧ್ಯಕ್ಷ ಆಗ್ಬೇಕಂದ್ರೆ ನಾವು ಮಾಡ್ಬೇಕು ಅಂತ ಬರ್ತಾ ಇದ್ದಾರೆ. ಅಂದ್ರೆ ಆ ರೋಟರಿಯಲ್ಲಿ ಏನ್ ಸೇವೆ ಇದೆ ಅಂತ ಗೊತ್ತಾಗ್ತಾ ಇರೋದು ಇವಾಗ ಗೊತ್ತಾಗ್ತಾ ಇದೆ. ಅದು ನಾನು ಸರ್ವಿಸ್ ಮಾಡ್ಬೇಕು, ಸೇವೆ ಮಾಡ್ಬೇಕು, 4 ಜನಕ್ಕೆ ಬಡವರಾಗ್ಲಿ ರೈತರಿಗಾಗ್ಲಿ ನನ್ನಿಂದ ಕಡೆ ಸೇವೆ ಆಗ್ಬೇಕು ಅಂತೇಳಿ ಇವತ್ತು ಬರ್ತಾ ಇದ್ದಾರೆ. ಇವತ್ತು ವರ್ಷನೂ ಸದಸ್ಯರು ಜಾಸ್ತಿ ಆಗ್ತಾ ಇದ್ದಾರೆ. ಸುಮಾರು ನೆಕ್ಸ್ಟ್ ಇಯರ್ 26-27ಗೆ ಒಂದು 75 ಸದಸ್ಯರಾಗುವಂತ ನಿರೀಕ್ಷೆ ಇದೆ. ಒಳ್ಳೆ ಕಾರ್ಯಕ್ರಮ ಬರ್ತದೆ. ಇವತ್ತು ನಮ್ಮ ರೋಟರಿ ಮುಳಬಾಲ್ ಸೆಂಟರ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ಲದಕ್ಕೆಲ್ಲ ರೋಟರಿ ಇದರಲ್ಲಿ ಒಂದು ಕೊರೋನಾ ಟೈಮಲ್ಲಾಗ್ಲಿ, ಒಂದು ಸರ್ಕಾರಿ ಶಾಲೆಗಳಾಗ್ಲಿ, ರೈತರಿಗಾಗ್ಲಿ, ಬಡವರಿಗಾಗ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ಸ್ಕೂಲ್ಗೆ, ಒಂದು ಆನ್ಲೈನ್ ಟಿವಿಗಾಗ್ಲಿ, ಡೆಸ್ಕ್ಗಳಾಗ್ಲಿ ಎಲ್ಲ ಒಂದು ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ. ಇನ್ನೊಂದು ನಮ್ಗೆ ಅದೃಷ್ಟ ಅಂದ್ರೆ ನಮ್ಮ DG ಶ್ರೀಧರ್ ಸರ್ ಅವರು ನಮ್ಗೆ ಒಂದಿದೆ ಅಂದ್ರೆ ಬಡವರಿಗೆ, ತಾಯಂದರಿಗೆ ಒಂದು ಹಸು ವಿತರಣೆ ಕಾರ್ಯಕ್ರಮ ಇಕ್ಕಿದ್ದಾರೆ. ಅದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದರಲ್ಲಿ ಸುಮಾರು ಇಲ್ಲಿ ನಮ್ಮ ರೋಟರಿ ಭವನ್ ಹತ್ರ ಒಂದು 20 ಹಸುಗಳು ಕೊಟ್ಟಿದೆ. ಬೇರೆ ಒಂದು 2 ಕಡೆ ಹಾಕಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಇದಕ್ಕೆ ಎಲ್ರಿಗೂ ಒಂದು ಬಡವರಿಗೆ ಒಳ್ಳೆಯ ಒಂದು ಕೆಲಸ, ಅವರು ಅವ್ರ ಕುಟುಂಬರು, ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳು ಎಜುಕೇಶನ್ ಮಾಡ್ಸಕ್ಕಾಗ್ಲಿ, ಯಾವುದೇ ಒಂದು ತೊಂದರೆ ಆಗದಿರೋ ಅವ್ರಿಗೂ ಒಂದು ಆಧಾರ ಮಾಡ್ದಂಗಾಯ್ತು, ಒಳ್ಳೆ ಕೆಲಸಗಳಾಯ್ತು. ಅದೇ ರೀತಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಎಲ್ಲಾ ಸದಸ್ಯರು ಬಂದು ಇವತ್ತೊಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡಿ, ಅದನ್ನ ಒಂದು ಉದಾಹರಣೆಗೆ ಒಂದು ಮಾತಾಡ್ತೀನಿ. ನಮ್ಮ ಆಮ ಲಕ್ಷ್ಮಣನ್ ಅವರು ಒಂದು ಮಾತಾಡ್ತೀನಿ. ಅವರು ಇಲ್ಲಿ ಒಂದು 1 ಲಕ್ಷ ರೂಪಾಯಿ ಕೊಟ್ಟರು ಸರ್ ನಮ್ಗೆ. ಏನು ಅಂದ್ರೆ ಇಲ್ಲಿ ನೀವು ಸರ್ವಿಸ್ ಮಾಡಿ, ನಿಮ್ಮ ರೋಟರಿ ಇದನ್ನು ಕೂಡ ಒಂದು ದೊಡ್ಡದಾಗಿದೆ ಬೆಳೆಸಿ ಚೆನ್ನಾಗಿ ಮಾಡಿ ಅಂತೇಳಿ ಆ ತರ ಅನೇಕ ದಾನಿಗಳು ಮಾಡಿ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನು ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ನಮ್ಗೆ ನಮ್ಮ ಶ್ರೀಧರ್ ಸರ್ ಅವರು ಸಹ ಒಳ್ಳೆ ಕಾರ್ಯಕ್ರಮ ತಂದ್ಕೊಟ್ಟಿದ್ದಾರೆ. ಒಳ್ಳೆಯವರು ಮಾಡ್ರಿ, ನೀವು ನಾನು ಇದ್ದೀನಿ ಇನ್ನ ಮಾಡ್ರಿ ಅಂತೇಳಿ ಇವತ್ತೆಲ್ರಿಗೂ ಹೇಳ್ತಾ ಇದಾರೆ. ಒಳ್ಳೇದಾಯ್ತು. ಇದರಲ್ಲಿ ಯಾವುದೋ ರಾಜಕೀಯ ಬರಲ್ಲ, ನಮ್ಮ ಸ್ವಂತ ಎಲ್ರು ಇದ್ದೇ ರೋಟರಿ, ಎಲ್ರು ಮಾಡೋದು ಇದು ರಾಜಕೀಯ ಬೆಳೆಸಬಾರ್ದು. ಎಲ್ಲ ಅಣ್ಣ ತಮ್ಮಂದ್ರಾಗಿ ಒಳ್ಳೆ ಕೆಲಸಗಳು ಮಾಡ್ಬೇಕು, ಒಳ್ಳೆ ರೈತರಿಗೆ ಮಾಡ್ಬೇಕು, ಬಡವರಿಗೆ ಮಾಡ್ಬೇಕು. ಒಂದು ಯಾವುದೇ ಒಂದು ತೊಂದರೆ ಇದೆ ನಾವಿದ್ದೀವಿ ಅಂತ ನಮ್ಮ ರೋಟರಿಯನ್ನು ಹೋಗಿ ಅವ್ರಿಗೊಂದು ಸಹಾಯ ಮಾಡಿದಾಗ ಅವ್ರು ತಿಳ್ಕೊಂಡು ನಾವಾಗ ರೋಟರಿ ಅಂತ ಅಂದ್ರು. ಇವತ್ತಿಲ್ಲಿ ಅಲ್ಲಿಂದ ಡೆಲ್ಲಿವರೆಗೂ ಅಂತ ಹೇಳ್ತೇನೆ. ಆ ತರ ಇತ್ತು. ಅಲ್ಲಿಂದ ಇಂಟರ್ನ್ಯಾಷನಲ್ ಇದು ರೋಟರಿ ಅಂದ್ರೆ ಇಂಟರ್ನ್ಯಾಷನಲ್ ಎಲ್ಲರೂ ನಾವು ಹೈದರಾಬಾದ್ ಹೋಗಿದ್ದೀವಿ ಮಾತಾಡ್ತಾರೆ ರೋಟರಿ ಅಂತ ಅಷ್ಟೊತ್ತಿಗೆ ಅವ್ರ ಕರೆಸಿ ಏನು ಒಂದು ಇದು ಮಾಡಿದೆ ಅಂದ್ರೆ ಆ ತರ ಒಂದು ಒಳ್ಳೆ ಒಂದು ಸಂಸ್ಥೆ. ಈ ಸಂಸ್ಥೆ ಹಿಂಗೆ ಬೆಳಿಬೇಕು, ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ ಒಳ್ಳೆ ಒಂದು 1.5 ಕೋಟಿ ಒಂದು ಸ್ಕೂಲ್ ನೆಂಗ್ಲಿಯಲ್ಲಿ ಕಟ್ಟಿದ್ದೀವಿ ಅಂದ್ರೆ ನಮ್ಮ ರೋಟರಿ ಸಂಸ್ಥೆಯಿಂದ ಮತ್ತು ಇದು ಮಾಡಿದ್ರು. ಅಂತ ತರ ಇವತ್ತು 100 ಮಕ್ಕಳು ಎಜುಕೇಶನ್ ಆಗ್ತಾ ಇದೆ ಅಂತ. ಇವತ್ತು 100 ಬಡವರು ಒಂದು ಅವರ ಮನೆಯಲ್ಲಿ ಅವ್ರು ಸಂತೋಷ ಆಗಿರ್ಬೇಕು ಅಂದ್ರೆ ಹಸು ವಿತರಣೆ ಮಾಡ್ತಾ ಇರಲ್ಲ. ಇಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮ ಮಾಡಿಕೊಟ್ಟಂತ ನಮ್ಮ DG ಅವರಿಗೆ, ನಮ್ಮ ರೋಟರಿ ಮುಳಬಾಲ್ ಸೆಂಟರ್ ಇಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾವು ಇನ್ನು ಮುಂದಿನ ದಿನಗಳನ್ನ ಸಹ ಇದೇ ರೀತಿ ಒಂದು ರೋಟರಿಯನ್ನ ಸಂಸ್ಥೆಯನ್ನು ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಿ ಬಡವರಿಗೆ, ರೈತರಿಗೆ ಎಲ್ರಿಗೂ ಒಳ್ಳೇದು ಮಾಡೋಣ ಅಂತೇಳಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಮತ್ತು ನಮ್ಮ DG ಅವರು ಮತ್ತು ಸೆಕ್ರೆಟರಿ ಮತ್ತು ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರ ಸರ್. ಜೈ ಹಿಂದ್, ಜೈ ರೋಟರಿ.